ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಅಪ್ರಾಪ್ತ ಬಾಲಕಿಯ ಜೊತೆ ಅನುಚಿತ ವರ್ತನೆ ತೋರಿದ್ದಕ್ಕೆ ಯುವಕನಿಗೆ ಗೋಸಾ ಬಿದ್ದಿದೆ. ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಘಟನೆ ನಡೆದಿದ್ದು, ಯುವಕನನ್ನ ಥಳಿಸಿ ಸಾರ್ವಜನಿಕರು ಪೊಲೀಸರಿಗೊಪ್ಪಿಸಿದ್ದಾರೆ. ಬ್ಯಾಡರಹಳ್ಳಿ ಪೊಲೀಸರು ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಪಕ್ಷಿ ಸಂರಕ್ಷಣಾ ತಾಣವಾಗಿದ್ದ ಪುಟ್ಟೇನಹಳ್ಳಿ ಕೆರೆಗೆ ರಾಜಕಾಲುವೆಯ ಕಲುಷಿತ ನೀರು ಸೇರ್ತಿದೆ. ಕೆರೆ ಅಂಗಳಕ್ಕೆ ಮಲಿನ ನೀರು ಬರ್ತಿದ್ದು ಜಲಚರಗಳು, ಪಕ್ಷಿಗಳು ಕೂಡ ಕಣ್ಮರೆ ಆಗ್ತಿವೆ. ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡೋ ಸ್ಥಿತಿ ನಿರ್ಮಾಣವಾಗಿದೆ. ವಾಟರ್ ಮಳೆ ಬಂದಾಗ ಮಾಮೂಲಿ ವಾಟರ್ ಜೊತೆ ಗಲೀಜ್ ವಾಟರ್ ಎಲ್ಲ ಈ ಕಡೆ ಬಂದು ಹರ್ಕೊಂಡು ಈ ಕಡೆ ಹೋಗುತ್ತೆ. ಪಕ್ಷಿಗಳಿಗೆಲ್ಲ ತೊಂದರೆ ಆಗುತ್ತೆ. ಮತ್ತೆ ನಡೆಯೋರ್ಗು ಓಡಾಡೋರಿಗೆಲ್ಲ ಸ್ಮೆಲ್ಲು ಜಾಸ್ತಿ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಮತ್ತೊಂದೆಡೆ ಆನೇಕಲ್ ತಾಲೂಕಿನ ರಾಮಕೃಷ್ಣಾಪುರ ಕೆರೆ ಉಳಿವಿಗಾಗಿ ಗ್ರಾಮಸ್ಥರು ಪ್ರತಿಭಟಿಸಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ಫ್ಲಾಟ್ಗಳಿರುವ ಅಪಾರ್ಟ್ಮೆಂಟ್ನಿಂದ ಕೆರೆಗೆ ಕಲುಷಿತ ನೀರು ಬಿಡಲಾಗ್ತಿದೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಪಾರ್ಟ್ಮೆಂಟ್ ನಿವಾಸಿಗಳು ಹಾಗೂ ಆಡಳಿತ ಮಂಡಳಿ ಜೊತೆ ವಾಗ್ವಾದ ನಡೆಸಿ ಕೈ ಮಿಲಾಯಿಸಿದ್ದಾರೆ. ಮಕ್ಕಳಿಗೆ ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡುವಂತಿಲ್ಲ. ಆದರೆ ಆನ್ಲೈನ್ ಡೆಲಿವರಿ ಆಪ್ ಮೂಲಕ ಸಿಗರೇಟ್, ತಂಬಾಕು ಉತ್ಪನ್ನಗಳು ಸುಲಭವಾಗಿ ಮಕ್ಕಳ ಕೈ ಸೇರ್ತಿದೆ. ಆನ್ಲೈನ್ ಆಪ್ಗಳಲ್ಲಿ ಹೋಮ್ ಡೆಲಿವರಿ ಕೊಡಲಾಗ್ತಿದ್ದು, ಮಕ್ಕಳು ದುಶ್ಚಟಗಳಿಗೆ ದಾಸರಾಗ್ತಿದ್ದಾರೆ. ಆಪ್ಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ತಂಬಾಕು ನಿಯಂತ್ರಣ ಸಮಿತಿ ಸರ್ಕಾರಕ್ಕೆ ಪತ್ರವನ್ನ ಬರೆದಿದೆ. ಮಾರಾಟ ಇಲ್ಲಿಗಲ್ ಉಂಟು, ಅದನ್ನು ಬಿಡಬಾರದು. ಯಾಕಂದ್ರೆ ಆಲ್ರೆಡಿ ಅದು ನಿಯಂತ್ರಣವಾಗಿದೆ. ಇಲ್ಲಿಗಲ್, ಕಂಪ್ಲೀಟ್ಲಿ ಇಲ್ಲಿಗಲ್ ಅದು. ಸೊ ಅದರದ್ದು ಎನ್ಫೋರ್ಸ್ಮೆಂಟ್ ಆಗಬೇಕೀಗ. ಆ ಎನ್ಫೋರ್ಸ್ಮೆಂಟ್ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದೇವೆ, ಯಾಕೆ ಅದಾಗ್ತಾ ಉಂಟು.